ಸಿರವಾರ ಪಟ್ಟಣ ಪಂಚಾಯತಿ ಕಚೇರಿಯ ಮುಂದೆ ಖಾಲಿ ಕೊಡ ಹಿಡಿದು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಮಹಿಳೆಯರು ಮತ್ತು ಪುರುಷರು, ಘೋಷಣೆ ಕೂಗುತ್ತಿರುವ ಸಾರ್ವಜನಿಕರು. ನಮಸ್ಕಾರ ವೀಕ್ಷಕರೇ, ಸಿರವಾರದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಜೋರಾಗಿದೆ. ಕಳೆದ 2 ತಿಂಗಳಿಂದ ವಾರ್ಡ್ ನಂಬರ್ 6ರ ಬಸವಲಿಂಗಪ್ಪ ಕಾಲೋನಿಯಲ್ಲಿ ನೀರಿಗಾಗಿ ಪರದಾಟ ನಡೆಸುತ್ತಿರುವ ಸಾರ್ವಜನಿಕರು ಇಂದು ನೇರವಾಗಿ ಪಟ್ಟಣ ಪಂಚಾಯತಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿರವಾರ ಪಟ್ಟಣದಲ್ಲಿ ಕಳೆದ 6 ತಿಂಗಳಿಂದ ಮಳೆಯಾಗದ ಕಾರಣ ಅಂತರ್ಜಲ ಸಂಪೂರ್ಣ ಕುಸಿತ ಕಂಡಿದೆ. ಪಟ್ಟಣಕ್ಕೆ ಪ್ರತ್ಯೇಕ ನೀರಿನ ಕೆರೆ ಇಲ್ಲದಿರುವುದರಿಂದ ಕೇವಲ ಬೆರಳೆಣಿಕೆಯ ಕೊಳವೆ ಬಾವಿಗಳನ್ನೇ ನಂಬಿ ಇಂದು ವಾರ್ಡ್ಗಳು ಬದುಕುತ್ತಿವೆ. ವಿದ್ಯುತ್ ವ್ಯತ್ಯಯದಿಂದ ಮೋಟಾರ್ಗಳು ಪದೇ ಪದೇ ಸುಡುತ್ತಿದ್ದು, ನೀರಿನ ಪೂರೈಕೆಯಲ್ಲಿ ತೀವ್ರ ವ್ಯತ್ಯಯ ಉಂಟಾಗಿದೆ. ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ವಾರ್ಡ್‌ನ ಹಿರಿಯ ಮುಖಂಡ ಬಸವರಾಜ ಸಾಹುಕಾರ ದೂರಿದ್ದಾರೆ. ಬಸವರಾಜ ಸಾಹುಕಾರ ಅವರ ಮಾತು, ಅಧಿಕಾರಿಗಳು, ಸದಸ್ಯರು ನಮ್ಮ ಪರಿಸ್ಥಿತಿಯನ್ನು ನೋಡುತ್ತಿಲ್ಲ. ಕನಿಷ್ಠ 1 ದಿನ ಬಿಟ್ಟು 1 ದಿನವಾದರೂ ನೀರು ಕೊಡಿಯ. ಪ್ರತಿಭಟನಾ ಸ್ಥಳದಲ್ಲಿ ಅಧಿಕಾರಿಗಳು ಇಲ್ಲದಿರುವುದು ಜನರ ಆಕ್ರೋಶಕ್ಕೆ ಮತ್ತಷ್ಟು ತುಪ್ಪ ಸುರಿದಂತಾಯಿತು. ನಂತರ ಸ್ಥಳಕ್ಕೆ ಆಗಮಿಸಿದ ಪಟ್ಟಣ ಪಂಚಾಯಿತಿ ಪ್ರಭಾರಿ ಮುಖ್ಯಾಧಿಕಾರಿ ಜಸ್ಪಾಲ್ ಸಿಂಗ್ ಜನರ ಅಹವಾಲು ಸ್ವೀಕರಿಸಿದರು. ಪ್ರಭಾರಿ ಮುಖ್ಯಾಧಿಕಾರಿ ಜಸ್ಪಾಲ್ ಸಿಂಗ್ ಅವರ ಮಾತು, ಮಳೆ ಕೊರತೆಯಿಂದ ಅಂತರ್ಜಲ ಮಟ್ಟ ಕುಸಿದಿದೆ. ಸದ್ಯ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುತ್ತಿದ್ದೇವೆ. ಸಮಸ್ಯೆ ಇದ್ದರೆ ನೇರವಾಗಿ ಕರೆ ಮಾಡಿ, ಶುದ್ಧ ನೀರು ಪೂರೈಸಲಾಗುವುದು. ಮುಖ್ಯಾಧಿಕಾರಿಗಳ ಭರವಸೆಯ ನಂತರ ಸಾರ್ವಜನಿಕರು ಪ್ರತಿಭಟನೆಯನ್ನು ಹಿಂಪಡೆದರು. ಈ ಸಂದರ್ಭದಲ್ಲಿ ಕೆಆರ್ಎಸ್ ಮುಖಂಡ ನಾಗರಾಜ ಬೊಮ್ಮನಾಳ, ಮಾನವ ಬಂಧುತ್ವ ವೇದಿಕೆಯ ಮೇಷಾಕ್ ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನೀರಿನ ಈ ಸಮಸ್ಯೆ ಶೀಘ್ರವೇ ಬಗೆಹರಿಯಲಿ ಎಂಬುದೇ ಸಿರವಾರದ ಜನರ ಆಶಯ. ವರದಿಗಾರರಾದ ಹಿದಾಯತ್ ಬಡೆಘರ್, ಸಿರವಾರ.